ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ನಗರದ ಹೊರವಲಯದ ಶಾಂತಿನಗರ ಸಮೀಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಯೋಗಾಭ್ಯಾಸ ಮಾಡುವ ಮೂಲಕ ಯೋಗ ದಿನಾಚರಣೆಗೆ ಚಾಲನೆ ನೀಡಿದರು. ಅದೇ ರೀತಿ ಎಡಗಾಲನ್ನ ಮಡಚಿ ಎಡಪುಷ್ಟದ ಕೆಳಗೆ ಪಾದವನ್ನ ಇರಿಸಬೇಕು. ಎರಡೂ ಕೈಗಳನ್ನ ಆಯಾ ಮೊಣಕಾಲುಗಳ ಮೇಲೆ ಇರಿಸಬೇಕು. ಸಾಮಾನ್ಯ ಉಸಿರಾಟದೊಂದಿಗೆ ಸ್ವಲ್ಪ ಸಮಯದವರೆಗೆ ಈ ಸ್ಥಿತಿಯಲ್ಲಿ ಇರಬೇಕು. ಬೆನ್ನು ನೇರವಾಗಿದ್ದು ಮುಂದೆ ನೋಡುತ್ತಿರಬೇಕು. ಅಥವಾ ಧ್ಯಾನವನ್ನ ಮಾಡುವ ಉದ್ದೇಶಕ್ಕಾಗಿಯೇ ಈ ಆಸನವನ್ನ ಮಾಡುವಾಗ ಕಣ್ಣು ಮುಚ್ಚಿರಬೇಕು. ಆರಂಭಿಕ ಸ್ಥಿತಿಗೆ ಹಿಂದಿರುಗುವಾಗ ಸ್ವಲ್ಪ ಬಲಭಾಗಕ್ಕೆ ಬಾಗಿ ಎಡಗಾಲನ್ನ ಹೊರ ತೆಗೆದು ಮುಂದಕ್ಕೆ ಚಾಚಬೇಕು. ಅದೇ ರೀತಿಯಲ್ಲಿ ಬಲಗಾಲನ್ನ ಹೊರ ತೆಗೆದು ಮುಂದಕ್ಕೆ ಚಾಚಬೇಕು. ನಂತರ ವಿಶ್ರಾಮಾಸನ ತಾಡಾಸನ. ಎರಡು ಕಾಲುಗಳ ನಡುವೆ 2 ಇಂಚು ಅಂತರದಲ್ಲಿ ನಿಂತುಕೊಳ್ಳಬೇಕು. ಉಸಿರನ್ನ ಒಳಗೆ ತೆಗೆದುಕೊಳ್ಳುತ್ತಾ ದೇಹದ ಮುಂಭಾಗದಲ್ಲಿ ಭುಜದ ಮಟ್ಟಕ್ಕೆ ತೋಳುಗಳು ಎತ್ತಬೇಕು. ಬೆರಳುಗಳನ್ನ ಒಂದಕ್ಕೊಂದು ಸೇರಿಸಿ ಇಂಟರ್ಲಾಕ್ ಮಾಡಿ ಮಣಿಕಟ್ಟನ್ನ ಹೊರಕ್ಕೆ ತಿರುಗಿಸಬೇಕು. ಉಸಿರನ್ನ ಹೊರಬಿಡುತ್ತಾ ತೋಳುಗಳನ್ನ ತಲೆಯ ಮೇಲೆ ಎತ್ತಬೇಕು. ನೆಲದಿಂದ ಇಮ್ಮಡಿಯನ್ನ ಮೇಲಕ್ಕೆತ್ತಿ ಕಾಲಿನ ಬೆರಳುಗಳ ಮೇಲೆ ಸಮತೋಲನವನ್ನ ಕಾಯ್ದುಕೊಳ್ಳಬೇಕು. ಈ ಸ್ಥಿತಿಯನ್ನು 10 ರಿಂದ 30 ಸೆಕೆಂಡುಗಳ ಕಾಲ ಕಾಯ್ದುಕೊಳ್ಳಬೇಕು. ಇಮ್ಮಡಿಯನ್ನ ಕೆಳಕ್ಕೆ ತಂದು ಉಸಿರನ್ನ ಬಿಡುತ್ತಾ ಬೆರಳುಗಳ ಇಂಟರ್ಲಾಕ್ ಅನ್ನು ಬಿಡಿಸಿ ತೋಳುಗಳನ್ನು ಕೆಳಕ್ಕೆ ತಂದು ನಿಂತಿರುವ ಭಂಗಿಗೆ ಹಿಂದಿರುಗಿಸಬೇಕು. ಈ ಆಸನದ ಪ್ರಯೋಜನಗಳು: ಈ ಆಸನವು ದೇಹದ ಸ್ಥಿರತೆಯನ್ನು ಕಾಪಾಡಲು, ಬೆನ್ನುಹುರಿಯ ನರಗಳ ಸಮಸ್ಯೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಶಾಲೆಯ ಮುಖ್ಯೋಪಾಧ್ಯಾಯರಾದ ಚಂದ್ರಯ್ಯ ಅವರು ಮಾತನಾಡಿ, ಆರೋಗ್ಯವಂತ ಜನತೆಯು ದೇಶದ ಶಕ್ತಿಯಾಗಿದೆ. ಈ ನಿಟ್ಟಿನಲ್ಲಿ ದೇಶದಾದ್ಯಂತ ಈ ದಿನವನ್ನು ಯೋಗ ದಿನವನ್ನಾಗಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಈ ದಿವಸ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶಾಂತಿನಗರ ಇಲ್ಲಿ 10ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ತುಂಬ ವಿಜೃಂಭಣೆಯಿಂದ ವಿವಿಧ ಆಸನಗಳ ತರಬೇತಿ ಕೊಟ್ಟು ಮಕ್ಕಳಿಂದ ಮಾಡಿಸ್ತಾ ಇದ್ದು ಎಲ್ಲ ಮಕ್ಕಳು ಸಹ ತುಂಬ ಸಂತಸದಿಂದ ಭಾಗವಹಿಸಿದ್ದಾವೆ. ಯೋಗ ನಮ್ಮೆಲ್ಲರ ದೇಹಕ್ಕೆ ಆರೋಗ್ಯ ಮತ್ತು ಚೈತನ್ಯವನ್ನು ನೀಡುತ್ತದೆ. ಇಂತಹ ಯೋಗವನ್ನು ನಮ್ಮ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂತಹ ದೇಶ ನಮ್ಮದು. ಈ ಹೆಮ್ಮೆ ನಮಗಿದೆ. ಈ ದಿನ ಯೋಗ ದಿನಾಚರಣೆಯನ್ನು ನಾವು ಇಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಈ ಶಾಲೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಚಂದ್ರಯ್ಯ ಸರ್ ಅವರು, STMCಯ ಅಧ್ಯಕ್ಷರಾದಂಥ ಮೂರ್ತಿಯವರು, ಎಲ್ಲರೂ ಕೂಡ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದು ಅತ್ಯುತ್ತಮವಾಗಿ ಇಲ್ಲಿಯ ದೈಹಿಕ ಶಿಕ್ಷಕಿಯಾದಂತಹ ವಸಂತಕುಮಾರಿ ಮೇಡಮ್ರವರು ಅತ್ಯುತ್ತಮವಾದಂತಹ ಯೋಗದ ಎಲ್ಲ ಆಸನಗಳನ್ನು ಮಕ್ಕಳಿಗೆ ಹೇಳಿಕೊಡುವುದರ ಮೂಲಕ ಒಂದು ಯೋಗ ದಿನಾಚರಣೆಯನ್ನು ನಾವು ಆಚರಿಸ್ತಿದ್ದೀವಿ. ಯೋಗ ದಿನಾಚರಣೆಯ ಶುಭಾಶಯಗಳು. ಈ ವರ್ಷದ ಘೋಷವಾಕ್ಯ ಏನಪ್ಪ ಅಂತಂದರೆ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಅಂತ. ವೈಯಕ್ತಿಕವಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡ್ರೆ ಸ್ವಾಸ್ಥ್ಯವಾದಂತಹ ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ನಾವು ಕೈ ಜೋಡಿಸಬಹುದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಇಂದು ನಮ್ಮ ಶಾಲೆಯಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಲಾಯಿತು. ನಮ್ಮ ದೈಹಿಕ ಶಿಕ್ಷಕರಾದ ವಸಂತಕುಮಾರಿ ಟೀಚರ್ ಅವರು ಅತ್ಯುತ್ತಮವಾಗಿ ಯೋಗಾಸನ ಅಭ್ಯಾಸವನ್ನು ಎಲ್ಲ ಮಕ್ಕಳಿಗೆ ಕಲಿಸಿರ್ತಾರೆ. ಹಾಗೆ ಮಕ್ಕಳೆಲ್ಲ ಇದಕ್ಕೆ ಸಹಕಾರವನ್ನು ಕೊಟ್ಟಿರ್ತಾರೆ. ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ವಿಶ್ವದಾದ್ಯಂತ ಬೆಳಗಿನ ಜಾವ 5 ಗಂಟೆಯಿಂದ ಪ್ರಾರಂಭವಾಗಿ 7 ಗಂಟೆಯವರೆಗೆ ಎಲ್ಲ ಕಚೇರಿಗಳಲ್ಲಿ, ಎಲ್ಲ ಸಂಸ್ಥೆಗಳಲ್ಲಿ ಪತಂಜಲಿ ಕಾರ್ಯಕ್ರಮಗಳಾಗಿ ಇವತ್ತು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಶಾಲೆಯಲ್ಲಿ ಶಾಂತಿನಗರದಲ್ಲಿ ನಮ್ಮ ಮಕ್ಕಳ ಜೊತೆ, ಸಿಬ್ಬಂದಿಗಳ ಜೊತೆಗೆ, ಶಿಕ್ಷಕರ ಜೊತೆಗೆ, ಕಚೇರಿಯ ಸಿಬ್ಬಂದಿಗಳ ಜೊತೆಗೆ ನಾವು ಈ ದಿನ ಹರ್ಷಿತರಾಗಿ
ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೆ ಸಹಕಾರ ನೀಡಿದಂತಹ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಮೂರ್ತಿ, ಶಿಕ್ಷಣ ಸಂಯೋಜಕರಾದ ಜಾನಕಮ್ಮ, ರಮ್ಯಶ್ರೀ, ವಸಂತಕುಮಾರಿ, ಹುಲಿಗೌಡ, ಶಾಲಿನಿ, ಮಲ್ಲಿಕಾ, ಅನ್ನಪೂರ್ಣ, ಜಾನಕಮ್ಮ, ಮಮತಾ, ಗಗನ, ರಮಾದೇವಿ, ಜವರಿ, ರಬಿಯಾ, ವಾರಿಬಾ ರುಕ್ಸಾನಾ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.